ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ತನ್ನ ಬೈಕಿನಲ್ಲಿ ಹೊರಟವಳು ಸೀದಾ ಹೋಗಿದ್ದು ಡಾಕ್ಟರ್ ವತ್ಸಲಾ ಅವರ ಹಾಸ್ಪಿಟಲ್ ಬಳಿ. ಇಷ್ಟು ವರ್ಷ ವತ್ಸಲಾ ಅವರು ಕೂಡ ತಮ್ಮ ರಾಜ್ಯದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಗುರುತಿಸಿಕೊಂಡಿದ್ದರು. ಮಕ್ಕಳಿಲ್ಲದೆ ಕೊರಗುವ ಸಾವಿರಾರು ತಾಯಿಯಂದಿರಿಗೆ ತನ್ನ ಚಿಕಿತ್ಸೆಯ ಮೂಲಕ ಮಕ್ಕಳ ಭಾಗ್ಯವನ್ನು ಕರುಣಿಸಿದವರು. ಅವರನ್ನು ಭೇಟಿಯಾಗಬೇಕು ಎಂದರೆ ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕು. ಅವರ ಕೊಠಡಿಯ ಬಳಿ ಬಂದವಳನ್ನು ತಡೆದ ನರ್ಸ್, ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನು ಒಳಬಿಡುವುದಿಲ್ಲ ಮೇಡಮ್ ಎಂದು ತಡೆದಿದ್ದರು. ಗಡಿಬಿಡಿಯಲ್ಲಿ ಅಪಾರ್ಟ್ಮೆಂಟ್ ತೆಗೆದುಕೊಳ್ಳುವುದನ್ನು ಮರೆತಿದ್ದಳು. ತನ್ನ ಬೇಜವಾಬ್ದಾರಿತನಕ್ಕೆ ತನ್ನನ್ನೇ ಹೊಣೆ ಮಾಡಿಕೊಂಡು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತವಳು ಏನೋ ಯೋಚಿಸಿ ಮತ್ತೆ ಆ ನರ್ಸ್ ಬಳಿ ಬಂದು, ಮೇಡಮ್, ಕಿರಣ ಅವರ ಹೆಂಡತಿ ಬಂದಿದ್ದಾರೆ ಎಂದು ಹೇಳಿ. ಲೇಟ್ ಆದರೂ ಪರವಾಗಿಲ್ಲ, ನಾನು ಕಾಯುತ್ತೀನಿ ಎಂದಳು. ಅವಳ ಮಾತಿಗೆ ಸರಿ ಎಂದು ತಲೆ ತೂಗಿದ ನರ್ಸ್ ಡಾಕ್ಟರ್ ಬಳಿ ಬಂದವಳು, ಮೇಡಮ್, ಯಾರೋ ಕಿರಣ್ ಎನ್ನುವವರ ಹೆಂಡತಿ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದು ಹೇಳಿದರೆ, ಹೌದಾ ಎಂದು ಆಶ್ಚರ್ಯದಲ್ಲಿ ಕೇಳಿದವರು ಅವರನ್ನು ಒಳಗೆ ಕಳಿಸಿ ಎಂದರು. ನಿಮ್ಮನ್ನು ಡಾಕ್ಟರ್ ಒಳಗೆ ಕರೆಯುತ್ತಿದ್ದಾರೆ ಎಂದು ನರ್ಸ್ ಬಂದು ಹೇಳಿದ ತಕ್ಷಣ ಒಳಹೋದವಳಿಗೆ ವೈದ್ಯರ ಜೊತೆ ಮಾತನಾಡಲು ಎಂಥದ್ದೋ ಹಿಂಜರಿಕೆ. ಹೋಗಿ ಅವರ ಮುಂದೆ ನಿಂತಿದ್ದವಳನ್ನು ನೋಡಿದ ಡಾಕ್ಟರ್ ವತ್ಸಲಾ ಅವರು, ಏನಮ್ಮ ರಶ್ಮಿ, ಈ ಕಡೆ ಬಂದು ತುಂಬ ದಿನ ಆಯಿತು, ಇವಾಗ ಆರೋಗ್ಯ ಹೇಗಿದೆ ಎಂದು ಕಾಳಜಿಯಿಂದ ಕೇಳಿದರು. ಚೆನ್ನಾಗಿದ್ದೀನಿ ಮೇಡಮ್ ಎಂದಳು ಮೇಲುಧ್ವನಿಯಲ್ಲಿ. ನಿಂತೇ ಇದೆಯಲ್ಲ, ಬಾ ಕುಳಿತುಕೋ ಎಂದು ತನ್ನ ಮುಂದಿದ್ದ ಕುರ್ಚಿಯನ್ನು ತೋರಿಸಿದರು. ಅವರ ಮಾತಿಗೆ ಅವರ ಎದುರು ಕುಳಿತವಳಿಗೆ ಮಾತು ಬಾರದೆ ಗಂಟಲಲ್ಲಿ ಉಳಿದವು. ಇವಳ ಮೌನವನ್ನು ನೋಡಿದವರು, ಕಿರಣ ಬಂದಿಲ್ವಾ ಎಂದು ಕೇಳಿದರೆ, ಇಲ್ಲ ಮೇಡಮ್, ಅವರಿಗೆ ಆಫೀಸ್ನಲ್ಲಿ ಕೆಲಸ ಇತ್ತು, ಹಾಗಾಗಿ ನಾನೊಬ್ಬಳೇ ಬಂದೆ ಎಂದಳು. ಇವಾಗ ಹೊಟ್ಟೆ ನೋವು ಹೇಗಿದೆ ಎಂದರೆ, ನಿಮ್ಮಿಂದ ಇವತ್ತು ನನ್ನ ಹೊಟ್ಟೆ ನೋವು ಕಡಿಮೆಯಾಗಿದೆ, ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು ಮೇಡಮ್ ಎಂದು ತುಂಬು ಹೃದಯದಿಂದ ಹೇಳಿದಳು. ಒಬ್ಬ ಡಾಕ್ಟರ್ ಆಗಿ ಅದು ನನ್ನ ಕರ್ತವ್ಯ. ನಾವು ಚಿಕಿತ್ಸೆ ನೀಡಿದ ರೋಗಿಗಳು ಹುಷಾರಾದರೆ ಅಥವಾ ಮಕ್ಕಳಿಲ್ಲದೆ ಕೊರಗುವ ತಾಯಿಯರಿಗೆ ಮಗುವಾದರೆ ಅವರಿಗಿಂತ ಹೆಚ್ಚಿಗೆ ಸಂತೋಷ ನಾವು ಪಡ್ತೀವಿ. ಆಗ ನಾವು ವೈದ್ಯರು ಆಗಿದ್ದಕ್ಕೂ ಸಾರ್ಥಕ ಎಂದು ಡಾಕ್ಟರ್ ವತ್ಸಲಾ ಹೇಳುತ್ತಿದ್ದರೆ ಆಗಲೇ ಚಿನ್ನು ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದವು. ಅವಳನ್ನು ನೋಡಿದವರು, ರಶ್ಮಿ, ಯಾಕೆ ಅಳ್ತಿದ್ದೀಯಾ, ಏನಾಯಿತು ಎಂದರು. ಅವರ ಮಾತಿಗೆ ಏನೆಂದು ಮಾತನಾಡದೆ ಅಳುವನ್ನು ಜೋರು ಮಾಡಿದಳು. ರಶ್ಮಿ, ಸಮಾಧಾನ ಮಾಡ್ಕೊ, ಈಗ ಅಳುವಂಥದ್ದು ಏನಾಯಿತು? ನೀನು ಏನು ಹೇಳದೆ ಹೀಗೆ ಅಳುತ್ತಿದ್ದರೆ ನನಗೆ ಹೇಗೆ ತಿಳಿಯಬೇಕು ಎಂದರು. ಅವರ ಮಾತಿಗೆ ತನ್ನ ಕಣ್ಣೀರು ಒರೆಸಿಕೊಂಡವಳು, ನನಗೆ ಮಗು ಬೇಕು ಮೇಡಮ್ ಎಂದು ಮಕ್ಕಳು ಚಾಕ್ಲೇಟ್ ಕೇಳುವ ಹಾಗೆ ಕೇಳಿದಳು. ಅವಳ ಮಗುವಿನಂತಹ ಮಾತಿಗೆ ತುಟಿಯರಳಿಸಿದವರು, ಮಕ್ಕಳು ಸಂತೆಯಲ್ಲಿ ಸಿಕ್ಕಿದ್ರೆ ತಂದು ಕೊಡಬಹುದಿತ್ತು, ಹಾಗೆ ಸಿಗಲ್ವಲ್ಲ, ಏನು ಮಾಡುವುದು ಎಂದು ಹಾಸ್ಯ ಮಾಡಿದರು. ಅವರ ನಗುವನ್ನು ನೋಡಿದವಳು, ಹಾಗಲ್ಲ ಮೇಡಮ್, ಮೊದಲಿನಿಂದಲೂ ನನಗೆ ಮಕ್ಕಳೆಂದರೆ ತುಂಬ ಇಷ್ಟ. ಮದುವೆಯಾದಾಗಿನಿಂದಲೂ ತಿಂಗಳಿಗೆ ಮುಟ್ಟಾದಾಗಲೆಲ್ಲ ನನಗೆ ಆಗಿದ್ದು ಬರೀ ನಿರಾಸೆಯೇ. ಈಗ ಮದುವೆಯಾಗಿ 4 ವರ್ಷ ಕಳೆದರೂ ನನಗೆ ಆ ಭಾಗ್ಯ ದೊರೆಯಲೇ ಇಲ್ಲ. ನನ್ನ ಹೊಟ್ಟೆ ನೋವೇನೋ ನೀವು ಕಡಿಮೆ ಮಾಡಿದ್ರಿ, ಆದರೆ ದಿನೇ ದಿನೇ ನನಗೆ ಮಕ್ಕಳು ಬೇಕು ಎಂಬ ಹಂಬಲ ಜಾಸ್ತಿಯಾಗುತ್ತಿದೆ. ಅಲ್ಲದೆ ಇಷ್ಟು ವರ್ಷ ನನಗೆ ಮಕ್ಕಳಾಗದಿರುವುದನ್ನು ನೋಡಿ ಭಯವೂ ಕೂಡ ಹೆಚ್ಚಾಗುತ್ತಿದೆ. ಇದರ ಬಗ್ಗೆ ತುಂಬ ದಿನದಿಂದ ನಿಮ್ಮನ್ನು ಕೇಳಬೇಕು ಎಂದುಕೊಂಡಿದ್ದೆ, ಆದರೆ ಕಿರಣ ಅವರಿಗೆ ನಾನು ಮಕ್ಕಳ ಬಗ್ಗೆ ಮಾತನಾಡಿದರೆ ಇಷ್ಟವಾಗುವುದಿಲ್ಲ. ನಾನು ಮಕ್ಕಳ ವಿಷಯದ ಬಗ್ಗೆ ಮಾತೆತ್ತಿದರೆ ಅಸಡ್ಡೆಯ ಉತ್ತರ ಅವರದು. ಯಾಕೆ ಅವರು ಹಾಗಾಡುತ್ತಾರೆ ಎಂದು ನನಗೆ ಇದುವರೆಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಯಾವ ಸಂಬಂಧ ಇಲ್ಲದಿರುವ ಸಾವಿರಾರು ಮಕ್ಕಳನ್ನು ತನ್ನ ಸ್ವಂತ ಮಗುವಿನ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ, ಆದರೆ ಅವರದೇ ಕರಳಕುಡಿಯ ಮೇಲೆ ವ್ಯಾಮೋಹವೇ ಇಲ್ಲ. ಅವರ ವರ್ತನೆಯನ್ನು ಇನ್ನೂ ನನ್ನಿಂದ ಸಹಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನೇರವಾಗಿ ನಿಮ್ಮ ಬಳಿ ಬಂದಿದ್ದೀನಿ. ನೀವು ಹೇಳಿದರೆ ಅವರು ಖಂಡಿತ ಕೇಳುತ್ತಾರೆ. ಅವರಲ್ಲಿ ಏನಾದರೂ ತೊಂದರೆ ಇದ್ದರೂ ಸಹ ನಾನು ಸಹಿಸುತ್ತೇನೆ. ಅದಕ್ಕೆ ಎಂದು ವಿಷಯ ಹೇಳಲಾಗದೆ ತಡವರಿಸಿದವಳನ್ನು, ಅದಕ್ಕೆ ಏನು ಮಾಡಬೇಕು ಮುಂದೆ ಹೇಳು ಎಂದರು.
ಅದಕ್ಕೆ ಅವರನ್ನು ಒಮ್ಮೆ ಪರೀಕ್ಷೆ ಮಾಡಿ ಎಂದು ಧೈರ್ಯ ಮಾಡಿ ಕಣ್ಣು ಮುಚ್ಚಿ ಹೇಳಿದಳು. ಚಿನ್ನುವಿನ ಪ್ರತಿಯೊಂದು ಮಾತು ಕೇಳಿದವರಿಗೆ ಮಹದಾಶ್ಚರ್ಯವಾಗಿತ್ತು. ಅಂದರೆ ಇವಳಿಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಇದೆ ಎಂದು ಕಿರಣ ಆಗಲಿ ಅವಳ ಅಣ್ಣ ಆಗಲಿ ಹೇಳಿಲ್ಲ. ಅದಕ್ಕೆ ಈ ಹುಡುಗಿ ಕಿರಣನ ಗಂಡಸುತನದ ಬಗ್ಗೆ ಅನುಮಾನ ಪಡುತ್ತಿದ್ದಾಳೆ. ಕಿರಣ, ನೀನು ವಿಷಯ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ. ನಾನೇ ಹೇಳ್ತೀನಿ ಅಂದವಳನ್ನು ತಡೆದು ನಾನೇ ಅವಳಿಗೆ ಹೇಳ್ತೀನಿ ಎಂದು ಹೇಳಿದೆ. ಆದರೆ ಇನ್ನೂ ನಿಜವನ್ನು ಹೇಳಿಲ್ಲ. ಈಗ ವಿಷಯ ತಿಳಿದರೆ ಇವಳ ಪರಿಸ್ಥಿತಿ ಹೇಗಾಗಬೇಡ ಎಂದು ಯೋಚನೆಗೆ ಬಿದ್ದರು. ಅವರ ಮುಖಭಾವವನ್ನು ಗಮನಿಸಿದವಳು, ನಾನೇನಾದರೂ ತಪ್ಪು ಮಾತನಾಡಿದ್ನಾ ಎಂದುಕೊಂಡು, ಮೇಡಮ್ ಕ್ಷಮಿಸಿ, ನಾನು ಹಾಗೆ ಹೇಳದೆ ಬೇರೆ ದಾರಿಯಿಲ್ಲ ಎಂದಳು. ಚಿನ್ನುವಿನ ಮಾತಿಗೆ ಇಹಕ್ಕೆ ಮರಳಿದವರು, 1 ನಿಮಿಷ ನನ್ನ ಜೊತೆ ಬಾ ಎಂದು ಅವರಿಗೆ ವಿಶ್ರಾಂತಿಗೆಂದು ಇದ್ದ ಪ್ರತ್ಯೇಕ ಕೊಠಡಿಗೆ ಕರೆದುಕೊಂಡು ಹೋದವರು ಅಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಕೂರಿಸಿ, ನೋಡು ರಶ್ಮಿ, ಈ ವಿಷಯ ನಿನ್ನಿಂದ ಮುಚ್ಚಿಡುವುದು ಸರಿಯಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ಕಿರಣ ನಿನಗೆ ಇಷ್ಟು ದಿನ ವಿಷಯ ತಿಳಿಸಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ. ಈಗ ನಿನ್ನ ಮಾತಿನಿಂದ ಕಿರಣ ವಿಷಯವನ್ನು ಮುಚ್ಚಿಟ್ಟಿದ್ದಾನೆ ಎಂದು ತಿಳಿಯುತ್ತಿದೆ. ಅವನಿಗೆ ನಿನ್ನ ಮೇಲಿರುವ ಪ್ರೀತಿಯೇ ಇದಕ್ಕೆಲ್ಲ ಕಾರಣ ಎಂದರೆ, ಮೇಡಮ್, ಯಾವ ವಿಷಯ ಮುಚ್ಚಿಟ್ಟಿದ್ದಾರೆ? ನೀವು ಹೇಳುತ್ತಿರುವುದು ನನಗೆ ಒಂಚೂರು ಅರ್ಥವಾಗುತ್ತಿಲ್ಲ ಎಂದು ಕುರ್ಚಿಯ ಮೇಲಿಂದ ಮೇಲೆದ್ದವಳು ಭಯದಲ್ಲಿ ಕೇಳಿದಳು. ನೀನು ಮೊದಲ ದಿನವೇ ನನ್ನ ಬಳಿಗೆ ಬಂದಾಗ ನಿನಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಇದೆ ಎಂದು ತಿಳಿದು ನಾನು ಅವತ್ತೇ ಇದನ್ನು ನಿಮ್ಮ ಅಣ್ಣನಿಗೂ ಕಿರಣನಿಗೂ ತಿಳಿಸಿದ್ದೆ. ಆಮೇಲೆ ಕಿರಣ ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದಾಗ ನನಗೆ ನಿಜವಾಗಿಯೂ ಆಶ್ಚರ್ಯವಾಯಿತು. ಏಕೆಂದರೆ ಮದುವೆಯಾದ ಮೇಲೆ ಹೆಂಡತಿಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ಅವಳನ್ನು ಬಿಟ್ಟು 2ನೇ ಮದುವೆಯಾಗುವವರು ಇರುವ ಈ ಕಾಲದಲ್ಲಿ ಪ್ರೀತಿಸುವ ಹುಡುಗಿಗೆ ಮದುವೆಗೂ ಮುಂಚೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದರೂ ಸಹ ಅವಳನ್ನೇ ಮದುವೆಯಾಗುತ್ತಿದ್ದಾನೆ ಎಂದು ಅವನ ಮೇಲೆ ಹೆಮ್ಮೆಯೂ ಕೂಡ ಆಯಿತು. ಆ ಹುಡುಗಿ ತಾಯಿ ಆಗುವುದಿಲ್ಲ ಎಂದು ತಿಳಿದ ಮೇಲೂ ಮದುವೆಯಾಗುತ್ತಿದ್ದೀಯಾ ಎಂದು ಕೇಳಿದ್ದಕ್ಕೆ ಅವನು ಏನು ಹೇಳಿದ ಗೊತ್ತಾ? ಆಂಟಿ, ನನಗೆ ಅವಳೇ ಒಂದು ಮಗು, ಅವಳಿಗಿಂತ ಬೇರೆ ಮಗು ಬೇಡ. ಅವಳನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಅವಳನ್ನು ನಾನು ಎಂದಿಗೂ ದೂರ ಮಾಡುವುದಿಲ್ಲ ಎಂದು ಹೇಳಿದ. ಅಂದು ಅವನ ಪ್ರೀತಿಯ ಪರಿಗೆ ನಾನೇ ಮೂಕಳಾಗಿದ್ದೆ. ಈಗಲೂ ನಿನಗೆ ನಿಜಾಂಶ ಹೇಳಿದ್ದೀನಿ ಎಂದು ತಿಳಿದರೆ ಯಾಕೆ ಹೇಳಿದ್ರಿ ಎಂದು ಮೊದಲು ನನ್ನನ್ನೇ ಪ್ರಶ್ನೆ ಮಾಡುತ್ತಾನೆ. ಆದರೆ ಮಗುವಿಗಾಗಿ ಹಂಬಲಿಸುವ ತಾಯಿಯ ಬಳಿ ವಿಷಯ ಮುಚ್ಚಿಡುವುದು ತಪ್ಪು ಎನ್ನುವುದಕ್ಕಿಂತ ಅಪರಾಧವಾಗುತ್ತದೆ ಎಂದು ಡಾಕ್ಟರ್ ವತ್ಸಲ ಎಲ್ಲವನ್ನು ಹೇಳಿದರೆ ಅವರು ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲು ಆಗದೆ ಕುಸಿದು ಕುಳಿತವಳ ಗಂಟಲು ಕಟ್ಟುತ್ತಿತ್ತು. ಆಗಲೇ ಕಣ್ಣುಗಳಿಗೆ ಕತ್ತಲಾವರಿಸುತ್ತಿತ್ತು. ಕೇಳಿದ ವಿಷಯಕ್ಕೆ ಇಡೀ ಶರೀರವೇ ನಡುಗಲು ಶುರುವಾಯಿತು. ಭೂಮಿ ತಾಯಿ ತೆರೆದು ತನ್ನನ್ನು ನುಂಗಬಾರದೆ ಎನಿಸಿತು. ನನ್ನಲ್ಲಿ ಸಮಸ್ಯೆಯನ್ನು ಇಟ್ಟುಕೊಂಡು ನನ್ನ ನ್ಯೂನ್ಯತೆಯನ್ನು ಒಪ್ಪಿ ಮದುವೆಯಾದ ಗಂಡನ ಮೇಲೆ ಸಂಶಯಪಟ್ಟೆನ ಎಂದು ನೊಂದುಕೊಂಡವಳ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಇಳಿಯುತ್ತಿದ್ದವು. ಅವಳ ಮನಸ್ಥಿತಿಯನ್ನು ನೋಡಿದ ವತ್ಸಲ ಅವರು, ನೋಡು ರಶ್ಮಿ, ಕಿರಣನ ವೀಕ್ನೆಸ್ ನೀನೇ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನೀನು ನೊಂದುಕೊಂಡರೆ ಅವನ ಹೃದಯ ಸಹಿಸುವುದಿಲ್ಲ. ನಿನಗೆ ವಿಷಯ ತಿಳಿದಿದೆ ಎಂದರೆ ನಿನಗಿಂತ ಹೆಚ್ಚು ಅವನೇ ನೋವು ತಿನ್ನುತ್ತಾನೆ. ಈಗ ಈ ಸಮಯದಲ್ಲಿ ನೀನೇ ಅವನಿಗೆ ಧೈರ್ಯ ಹೇಳಬೇಕು ಎಂದರೆ ಅವರಿಗೆ ಮುಖ ತೋರಿಸಲು ನಾಚಿಕೆಯಾಗಬೇಕು. ನನಗೆ ಇನ್ನೂ ಧೈರ್ಯ ಹೇಗೆ ಹೇಳಲಿ? ಅವರ ಆಸೆ ಖುಷಿಯನ್ನು ಕಿತ್ತುಕೊಂಡವಳು ನಾನು. ಅವರ ಪ್ರೀತಿಗೆ ಅರ್ಹಳೆ. ಅವಳೇ ಅವಳಿಗೆ ಪ್ರಶ್ನೆ ಮಾಡಿಕೊಂಡಳು. ನೋಡು ರಶ್ಮಿ, ಈಗಲೇ ಹೋಪ್ ಕಳೆದುಕೊಳ್ಳಬೇಡ. ಈಗ ನಿನ್ನ ಆರೋಗ್ಯ ತುಂಬ ಸುಧಾರಿಸಿದೆ. ಮುಂದೊಂದು ದಿನ ನಿನಗೂ ತಾಯಿ ಆಗುವ ಭಾಗ್ಯ ಬರಬಹುದು ಎಂದು ಅವಳಿಗೆ ಸಮಾಧಾನದ ಮಾತುಗಳನ್ನು ಆಡುತ್ತಿದ್ದರು. ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮೇಲೆದ್ದವಳು, ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಎಂದು ಅಲ್ಲಿಂದ ಹೊರಳಲನುವಾದವಳು ಮತ್ತೆ ತಿರುಗಿ, ನನಗೆ ವಿಷಯ ತಿಳಿದಿದೆ ಎಂದು ಕಿರಣ ಅವರಿಗೆ ಹೇಳಬೇಡಿ ಎಂದು ಕೈ ಮುಗಿದವಳು ಅಲ್ಲಿಂದ ಹೊರಟಳು. ಯಾಕೋ ಕಿರಣ, ಬೇಜಾರಾಗಿದ್ದೀಯಾ ಎಂದು ಸೂರ್ಯ ಕೇಳಿದರೆ, ಇವತ್ತು ಚಿನ್ನುಗೆ ಬೇಗ ಬರ್ತೀನಿ, ಹೊರಗೆ ಹೋಗೋಣ ಎಂದು ಹೇಳಿದ್ದೆ. ಆದರೆ ಮೀಟಿಂಗ್ ಮುಗಿಯುವುದೇ ಲೇಟ್ ಆಯಿತು. ಬೇಜಾರಾಗಿರುತ್ತಾಳೆ ಎನಿಸುತ್ತದೆ ಎಂದನು. ಅವಳೇನು ಬೇಜಾರಾಗುವುದಿಲ್ಲ. ಬಿಡಿಸಿ ಹೇಳಿದರೆ ಸಂದರ್ಭವನ್ನು ಅರ್ಥ ಮಾಡ್ಕೋತಾಳೆ. ಕಾಲ್ ಮಾಡಿ ಹೇಳು, ಇಲ್ಲ ನಾನೇ ಹೇಳ್ತೀನಿ. ಇವಾಗ ಹೇಗಿದ್ದರೂ ಹೋಗ್ತೀಯಲ್ಲ, ಲೇಟಾದರೂ ಪರವಾಗಿಲ್ಲ, ಕರೆದುಕೊಂಡು ಹೋಗು ಎಂದನು ಸೂರ್ಯ. ಸೂರ್ಯನ ಮಾತಿಗೆ ಬೇಡ ಬಿಡು, ನಾನೇ ಕಾಲ್ ಮಾಡ್ತೀನಿ ಎಂದು ತನ್ನ ಮಡದಿಗೆ ಕರೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಎಂದುಕೊಂಡವನು ಮಂಜನಿಗೆ ಕರೆ ಮಾಡಿದನು. ಮಂಜ, ಚಿನ್ನು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾಳೆ? ಅವಳಿಗೆ ಫೋನ್ ಕೊಡು ಎಂದನು.
ಅಣ್ಣ, ಅಕ್ಕ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದು ಹೊರಟರು, ಇನ್ನೂ ಬಂದಿಲ್ಲ ಎಂದನು. ಅವನ ಮಾತಿಗೆ ಗಾಬರಿಯಾದವನು, ಹಾಸ್ಪಿಟಲ್ಗೆ ಯಾಕೆ? ಮಂಜಾ, ಏನಾಯಿತು ಎಂದರೆ, ಗೊತ್ತಿಲ್ಲ ಅಣ್ಣ, ಚೆನ್ನಾಗಿದ್ರು, ಆದರೂ ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದು ಹೋದರು. ನಾನು ಬೈಕ್ ಬೇಡ, ನೀವು ಬೈತೀರಾ, ಡ್ರೈವರ್ಗೆ ಹೇಳ್ತೀನಿ ಎಂದರು. ನನ್ನ ಮಾತು ಕೇಳದೆ ನಿಮಗೆ ನಾನೇ ಹೇಳ್ತೀನಿ ಎಂದು ಹೊರಟರು ಎಂದು ಮಂಜ ಎಲ್ಲವನ್ನು ಹೇಳಿದರೆ, ಮಂಜನ ಮಾತು ಕೇಳಿದವನಿಗೆ ಇನ್ನೂ ಭಯಭೀತನಾದನು. ಏನು, ಬೈಕಲ್ಲಿ ಹೋದ್ಲಾ? ನೀನ್ಯಾಕೆ ಹೋಗಲು ಬಿಟ್ಟೆ ಮಂಜ ಎಂದು ಹೆಂಡತಿಯೆಡೆಗಿನ ಕೋಪವನ್ನು ಮಂಜನ ಮೇಲೆ ತಿರುಗಿಸಿದನು. ನಾನು ತಡೆಯಲು ತುಂಬ ಪ್ರಯತ್ನಪಟ್ಟೆ ಅಣ್ಣ, ಆದರೆ ನನ್ನ ಮಾತು ಕೇಳಲಿಲ್ಲ ಎಂದು ಆಗಲೇ ಕಿರಣನ ಮಾತಿಗೆ ಹೆದರಿ ನಿಧಾನವಾಗಿ ನುಡಿದನು. ಸರಿ, ಅವಳು ಮನೆಗೆ ಬರುತ್ತಿದ್ದ ಹಾಗೆ ನನಗೆ ಕರೆ ಮಾಡು ಎಂದು ಹೇಳಿ ಕರೆ ತುಂಡರಿಸಿದವನು ಸೂರ್ಯನಿಗೆ ಹೇಳಿದರೆ ಅವನು ಗಾಬರಿಯಾಗುತ್ತಾನೆ ಎಂದು ತಿಳಿದು ಅವರಿಗೆ ಹೇಳದೆ, ನೀವು ಹೋಗಿರಿ, ನಾನು ಬರ್ತೀನಿ ಎಂದು ಹೇಳಿ ತನ್ನ ಗಾಡಿಯನ್ನು ಹಾಸ್ಪಿಟಲ್ ಕಡೆ ತಿರುಗಿಸಿದನು. ಅತಿ ವೇಗವಾಗಿ ಬೈಕನ್ನು ಚಾಲು ಮಾಡಿಕೊಂಡು ಹಾಸ್ಪಿಟಲ್ ಬಳಿ ಬಂದವನು ತನ್ನ ಬೈಕನ್ನು ಅಲ್ಲೇ ನಿಲ್ಲಿಸಿ ಒಡನೆಯೇ ಡಾಕ್ಟರ್ ವತ್ಸಲ ಅವರ ಬಳಿಗೆ ಬಂದಿದ್ದನು. ಅವರು ಪೇಷಂಟ್ ನೋಡುತ್ತಿದ್ದಾರೆ ಎಂದು ನರ್ಸ್ ಹೇಳಿದರೂ ಕೇಳದೆ ನಾನು ಅವರ ಜೊತೆ ಮಾತನಾಡಲೇಬೇಕು ಎಂದು ಪಟ್ಟು ಹಿಡಿದನು. ಕಿರಣನ ಗಲಾಟೆಯನ್ನು ನೋಡಲಾಗದೆ ನರ್ಸ್ ಒಳಗೆ ಬಿಟ್ಟಿದ್ದಳು. ಯಾಕೆ ಕಿರಣ, ಏನಾಯಿತು, ಇಷ್ಟೊಂದು ಗಾಬರಿಯಾಗಿದ್ದೀಯಾ ಎಂದು ಕಿರಣನ ಮುಖಭಾವವನ್ನು ನೋಡಿದವರು ಕೇಳಿದರು. ಡಾಕ್ಟರ್, ಆಂಟಿ, ರಶ್ಮಿ ಇಲ್ಲಿಗೆ ಬಂದಿದ್ಲಾ ಎಂದು ಕೇಳಿದನು. ಹೌದು ಕಿರಣ, ಬಂದಿದ್ಲು ಎಂದರೆ, ಅವಳಿಗೆ ನೀವು ಯಾವ ವಿಷಯವನ್ನು ಹೇಳಿಲ್ಲ ಅಲ್ವಾ ಎಂದನು ಅದೇ ಗಾಬರಿಯಲ್ಲಿ. ಕಿರಣ, ಏನಾಯಿತು, ಯಾಕೆ ಹೀಗೆ ಕೇಳುತ್ತಿದ್ದೀಯ? ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲು ಆಗಲ್ಲ. ಇವತ್ತು ರಶ್ಮಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಅವಳಿಂದ ವಿಷಯ ಮುಚ್ಚಿಡುವುದು ತಪ್ಪು ಎನಿಸಿತು, ಅದಕ್ಕೆ ಹೇಳಿದೆ. ಇವಾಗ ಏನಾಯಿತು, ರಶ್ಮಿಯಲ್ಲಿ ಎಂದು ಕೇಳಿದರು. ಅವರ ಮಾತಿಗೆ ಗಾಬರಿಯಾದವನು ಮುಖದ ಮೇಲೆ ಬೆವರ ಹನಿಗಳು ಮೂಡಿ ತಲೆಯ ಮೇಲೆ ಕೈ ಹೊತ್ತು ಅಲ್ಲೇ ಕುಸಿದು ಕುಳಿತನು. ಕಿರಣನ ಪರಿಸ್ಥಿತಿಯನ್ನು ನೋಡಿದವರು ಅವನ ಬಳಿಗೆ ಹೋಗಿ, ಕಿರಣ, ಏನಾಯಿತು, ಯಾಕೆ ಹೀಗೆ ಕೇಳ್ತಿದ್ದೀಯಾ ಎಂದರು. ಆಂಟಿ, ರಶ್ಮಿ ಫೋನ್ ಸ್ವಿಚ್ ಆಫ್ ಆಗಿದೆ, ಇನ್ನೂ ಮನೆಗೆ ಬಂದಿಲ್ಲ ಎಂದನು. ಕಿರಣನ ಮಾತು ಕೇಳಿ ಗಾಬರಿಯಾದರು. ಅದನ್ನು ತೋರುಗೊಡದೆ, ನೀನು ಹೆದರಬೇಡ ಕಿರಣ, ರಶ್ಮಿ ಇಲ್ಲಿಂದ ಹೊರಟು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ. ಅವಳು ಹಾಗೆಲ್ಲ ಬೇಜಾರಾಗಿ ಎಲ್ಲಿಗೂ ಹೋಗುವವಳಲ್ಲ. ನಿಧಾನವಾಗಿ ಹೋಗಿ ನೋಡು, ಮನೆಗೆ ಬಂದಿರುತ್ತಾಳೆ, ಇಲ್ಲದಿದ್ದರೆ ಅವರ ಅಣ್ಣನ ಮನೆಗೆ ಹೋಗಿರುತ್ತಾಳೆ, ವಿಚಾರಿಸಿ ಸಮಾಧಾನ ಮಾಡು ಎಂದರು. ಅಲ್ಲಿ ಕುಳಿತುಕೊಳ್ಳಲು ಆಗದೆ ಬಿರುಸಾಗಿ ಅಲ್ಲಿಂದ ಹೊರಟನು. ಮುಂದುವರಿಯುವುದು. ಧನ್ಯವಾದಗಳು.